ಮಾರ್ಕೊಂಡಹಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈಗ ಶಿಥಿಲಗೊಂಡಿತ್ತು. ಈಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಒಂದು 3-4 ವರ್ಷ ಆಯಿತು. ಅವತ್ತಿಂದ ಎಲ್ಲರೂ ಊರು ಸಹಕಾರ ಕೊಟ್ಟು ಸಹಕಾರದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಅಭಿವೃದ್ಧಿ ಏನೇ ಇದೇ ಇದ್ರೂ ಕೂಡ ಅದನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ವೈಕುಂಠ ಏಕಾದಶಿ ಮಾತ್ರ ಭಾಳ ವಿಶೇಷವಾಗಿ ಎಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ಕೈ ಜೋಡಿಸ್ತಾರೆ. ಸುತ್ತಮುತ್ತ ಗ್ರಾಮದವರು ಕೂಡ ನಮ್ಗೆ ಸಹಕಾರ ಕೊಡ್ತಾರೆ. ಅದಕ್ಕೆ ಅದು ಮಾಡ್ಕೊಂಬಂದಿದ್ದೀವಿ. ಇದು ಒಂದು ಇತಿಹಾಸ ಹೊಂದಿದ್ದ ದೇವಸ್ಥಾನ ಆಗಿರೋದ್ರಿಂದ ನಾವು ಅದನ್ನು ಇನ್ನೂ ಅಷ್ಟು ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕಂತ ಇನ್ನೂ ಇದನ್ನು ನಮ್ಮದು ಒಂದು ಯಾತ್ರಾ ಸ್ಥಳ ಮಾಡಬೇಕು ಅಂತೇಳಿ ನಮ್ಮ ಒಂದು ಕನಸಿತ್ತು. ಆ ಕನಸಿನ ಇದ್ರ ಪ್ರಕಾರ ಇದ್ದಂಥ ಒಂದು ಚೌಲ್ಟ್ರಿ ಕೂಡ ನಾವು ಅದನ್ನು ಮಾಡ್ಕೊಂಡು ಆ ಚೌಲ್ಟ್ರಿಯಲ್ಲಿ ಏನೋ ಒಂದು ಇದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಸಮಾಜದವರು ಇರೋದ್ರಿಂದ ಈ ದೇವಸ್ಥಾನದಲ್ಲಿ ನಾವು ಇಂಥ ಸಮಾಜ ಇದು ಅಂತೆಲ್ಲ ನಾವು ಇದೇನು ಹೆಚ್ಚಕ್ಕಿಲ್ಲ. ನಾವು ಅದನ್ನು ಎಲ್ಲ ಸಮಾಜಕ್ಕೂ ಸಮುದಾಯ ಭವನ ಅಂತೇಳಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಇಲ್ಲಿ ಟ್ರಸ್ಟ್ ಅಧ್ಯಕ್ಷರುಗಳು ಸೆಕ್ರೆಟರಿಗಳು ಅವರೆಲ್ಲರನ್ನು ನೇಮಕ ಆಗಿದ್ದಾರೆ. ಎಲ್ಲರೂ ನಮ್ಗೆ ಸಹಕಾರ ಕೊಟ್ಕೊಂಡು ಈ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಕೊಂಡು ನಾವು ಇದನ್ನು ಮುಂದೆಯಿಂದ ಅಭಿವೃದ್ಧಿ ಮಾಡ್ಕೊಂಡು ಇನ್ನೂ ಹೆಚ್ಚಿಗೆ ರಥ ಮಾಡಿಸ್ಬೇಕು. ಇಲ್ಲಿ ಗ್ರಾಮದಲ್ಲಿ ವಿದ್ಯಮಾನ ರಥ ಹಿಂದೆ ಹಳೆ ಕಾಲದಲ್ಲಿ ರಥ ಇತ್ತು. ಆ ರಥನ ಇದಾಗಿರೋದಕ್ಕೆ ದೇವಸ್ಥಾನ ಈ ಸದ್ಯಕ್ಕೆ ಅಭಿವೃದ್ಧಿಯಾಗಿ ನಮ್ಮದು ಸ್ವಲ್ಪ ಹಣಕಾಸಿನ ಕುಂದುಕೊರತೆ ಇರೋದ್ರಿಂದ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಹಣಕಾಸಿನ ಈ ಮುಗ್ಗಟ್ಟೆಲ್ಲ ಈಗ ಒಂದೊಂದೇ ಒಳಗಡೆ ಬರ್ತಾ ಇದೆ. ಅದು ಒಂದು ಕನಸು ನಮ್ಮಲ್ಲಿ ಐತೆ. ಹಿಂದೆ ಹಳೆ ಕಾಲದಲ್ಲಿ ಚೋಳ ಕಾಲದಲ್ಲಿ ರಥ ಎಲ್ಲ ಗ್ರಾಮದಲ್ಲಿ ನಡೀತಾ ಇತ್ತು. ಈಗ ರಥ ಮಾಡದೇ ಇರೋದ್ರಿಂದ ಅದು ಒಂದು ನಮ್ಮ ಇದರಲ್ಲೇ ಕನಸಲ್ಲಿ ಐತೆ. ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. 3,000 ಜನ ರೆಗ್ಯುಲರ್ ಪ್ರತಿ ವರ್ಷ 2 ವರ್ಷ ಇದು ಬರ್ತಾಯಿದ್ರು. 2,000 ಬರ್ತಾಯಿದ್ರು. ಈ ಸಾರಿ ರಜಾ ಈ ಗೌರ್ಮೆಂಟ್ ರಜಾ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಒಂದು 3,000 4,000 ಜನನೇ ಆಗ್ಬೋದು ಅನಿಸುತ್ತೆ. ಭಜನಾ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಇದನ್ನು ಮಾಡ್ತೀವಿ. ವಿಶೇಷ ಇದು ಪ್ರಸಾದ ಇದು ಮಾಡ್ತೀವಿ. ಆಮೇಲೆ ಇಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಸಿ ಸಾಯಂಕಾಲ ಮತ್ತೆ ಭಜನಾ ಕಾರ್ಯಕ್ರಮ ಬ್ಯಾಚ್ ಅವ್ರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ.